ಹಂದಿ ಕಳ್ಳರಿಂದ ನಮ್ಮನ್ನು ರಕ್ಷಿಸಿ. ಹಂದಿ ಸಾಕಾಣಿದಾರ ಸಂಘದಿಂದ ಪೊಲೀಸ್ ಅಧಿಕಾರಿಗಳಿಗೆ ಮನವಿ. ನಂಬರ್ ಪ್ಲೇಟ್ ಇಲ್ಲದ ಬೊಲೆರೋ ಮತ್ತು ಇತರೆ 4 ಚಕ್ರದ ವಾಹನದಲ್ಲಿ ಬಂದು ರಾತ್ರೋರಾತ್ರಿ ನಾವು ಸಾಕಾಣೆ ಮಾಡಿದ್ದ ಹಂದಿಗಳನ್ನು ಕದ್ದು ಒಯ್ಯುತ್ತಿರುವ ಕಳ್ಳರಿಂದ ನಮ್ಮ ಹಂದಿಗಳನ್ನು ಮತ್ತು ನಮ್ಮನ್ನು ರಕ್ಷಿಸಿ ಎಂದು ಹಂದಿ ಸಾಕಾಣಿದಾರರ ಸಂಘದ ಪದಾಧಿಕಾರಿಗಳು ಬಳ್ಳಾರಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಹೊಸಪೇಟೆ ರಸ್ತೆಯ ಮೊದಲನೇ ಗೇಟ್ ಹತ್ತಿರದ ಬಿಆರ್ ಅಂಬೇಡ್ಕರ್ ಭವನದ ಸಭಾಂಗಣದಲ್ಲಿ ಸಭೆ ಸೇರಿ ಚರ್ಚಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಹಂದಿ ಕಳ್ಳರು ಸಾಮಾನ್ಯವಾಗಿ ನಮ್ಮ ಜನಾಂಗದವರೇ ಆಗಿದ್ದು ಅವರ ಜೊತೆ ಮತ್ತೆ ಹಲವರನ್ನು ಸೇರಿಸಿಕೊಂಡು ಒಂದು ಡಕಾಯಿತ ಗುಂಪು ರಚಿಸಿಕೊಂಡಿದ್ದಾರೆ. 7-8 ಜನರ ಒಂದು ತಂಡವಾಗಿ ಬರುವ ಇವರು ರಾತ್ರಿ ವೇಳೆಯಲ್ಲಿ ಇವರ ಕಾರ್ಯಚಟುವಟಿಕೆಯನ್ನ ಆರಂಭಿಸಿ ಊರವರೆಗೆ ಡೇರಿಯಲ್ಲಿ ನಾವು ಸಾಕಾಣೆ ಮಾಡಿದ್ದ ಹಂದಿಗಳನ್ನು ಕದ್ದುಕೊಂಡು ಹೋಗಲು ಬರುತ್ತಾರೆ. ಈ ಸಮಯದಲ್ಲಿ ನಮ್ಮ ಹಂದಿಗಳನ್ನು ಕದಿಯಲು ಬಂದವರ ಮೇಲೆ ವಿರೋಧ ವ್ಯಕ್ತಪಡಿಸಿದ್ದಲ್ಲಿ ನಮ್ಮ ಮೇಲೂ ಸಹ ಮಾರಣಾಂತಿಕವಾಗಿ ಹಲ್ಲೆ ಮಾಡುತ್ತಾರೆ. ಕೆಲವೊಂದು ಸಲ ಮಾರಕಾಸ್ತ್ರಗಳಿಂದ ಹೊಡೆದು ಸಾಯಿಸುತ್ತಾರೆ ಮತ್ತು ವಾಹನವನ್ನು ನಮ್ಮ ಮೇಲೆ ಚಲಾಯಿಸಿ ಹಂದಿಗಳೊಂದಿಗೆ ಪರಾರಿಯಾಗುತ್ತಾರೆ. ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಕೊಪ್ಪಳ ಜಿಲ್ಲೆಯ ಕಾಲ್ಟಿಗಿ ತಾಲೂಕಿನಲ್ಲಿ ನಡೆದ ಪುರಸಭೆ ಸದಸ್ಯನ ಕೊಲೆಯೇ ಸಾಕ್ಷಿಯಾಗಿರುತ್ತದೆ. ಈ ಕಳ್ಳತನ ಘಟನೆ ಕುರಿತು ಹಂದಿ ಸಾಕಾಣಿದಾರರಾದ ನಾವುಗಳು ಹಲವಾರು ಸಲ ಸಂಬಂಧಿಸಿದ ಪೊಲೀಸ್ ಠಾಣೆಗಳಲ್ಲಿ ದೂರನ್ನು ದಾಖಲಿಸಿರುತ್ತೇವೆ. ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಅದೇ ಕಳ್ಳರು ಬೇರೊಂದು ಕಡೆ ತಮ್ಮ ಕೈಚಳಕವನ್ನ ತೋರಿಸುತ್ತಾರೆ. ಇದು ಹೇಗೆ ಸಾಧ್ಯವೆಂಬುದು ನಮಗೆ ಯಕ್ಷ ಪ್ರಶ್ನೆಯಾಗಿದೆ. ದಯವಿಟ್ಟು ಈ ಹಂದಿ ಕಳ್ಳರಿಂದ ನಮ್ಮ ಹಂದಿಗಳನ್ನು ಮತ್ತು ನಮ್ಮ ಕುಟುಂಬಸ್ಥರ ಪ್ರಾಣವನ್ನ ರಕ್ಷಿಸಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಮಾಧ್ಯಮದ ಮೂಲಕ ವಿನಂತಿಸಿದರು. ಈ ಸಂದರ್ಭದಲ್ಲಿ ಹಂದಿ ಸಾಕಾಣಿದಾರರ ಕೌಲ್ ಬಜಾರ್ ಸುಂಕಣ್ಣ, ರಾಮಾಂಜಿನಿ, ಕುಡುತಿನಿ ತಿಮ್ಮಪ್ಪ, ಬುರಡಿ ವೆಂಕಟೇಶ್, ರಂಗಯ್ಯ, ಮೋಕಾ, ನಾಗರಾಜ್, ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸೇರಿದ ಉದ್ದೇಶ ಒಂದೇ, ಇಲ್ಲೆಲ್ಲ ಹಂದಿ ಸಾಗಣೆ ಮಾಡೋಕ್ಕೆ ಮಾಲೀಕರೆಲ್ಲ ಸೇರಿವಿ. ಇಲ್ಲಿ ಉದ್ದೇಶ ಏನಂದರೆ ಇಲ್ಲೆಲ್ಲ ಬಳ್ಳಾರಿ ಜಿಲ್ಲೆ ಹಾಗೂ ಬೇರೆ ಜಿಲ್ಲೆಯಲ್ಲೆಲ್ಲ ಹಂದಿಗಳು ಕಳ್ಳತನ ಆಗ್ತಿದ್ದಾವೆ. ಕಳ್ಳರು ಬಂದು ಇಲ್ಲಿ ಕಳ್ಳತನ ಮಾಡಿ ಹೋಗ್ತಿದ್ದಾರೆ. ಇಲ್ಲಿ ಕಳ್ಳತನ ಮಾಡೋರು ನಮ್ಮವರೇ ಇದ್ದಾರೆ, ಬೇರೆ ಊರದವ್ರು ಬಂದು ಇಲ್ಲಿ ಕಳ್ಳತನ ಮಾಡಿ ಹೋಗ್ತಿದ್ದಾರೆ. ಅವರು ಯಾರೇ ಕಳ್ಳತನ ಮಾಡೋರಿಗೆ ಇಲ್ಲೆಲ್ಲ ಪ್ರಮುಖರು ಸೇರಿ ಮಾಡಬಾರ್ದಪ್ಪ, ಎಲ್ಲ ಬಡವರು ಇದ್ದೀವಿ, ಕಳ್ಳತನ ಮಾಡಬಾರ್ದು, ಏನೇ ಮಾಡಿದ್ರೂ ಕೂಡ ಮಾಡ್ಕೊಂಡು ತಿಂದ್ರಂತ ಎಲ್ಲರೂ ಸೇರಿ ಹೇಳ್ತಿದ್ದೀವಿ. ಕಾನೂನಾತ್ಮಕ ಶಿಕ್ಷೆ ಒಳಪಡ್ತೈತೆ ಅವ್ರಿಗೆ. ಮಾಡ್ಕೊಂಡು ತಿನ್ಬೇಕಂತ ಉದ್ದೇಶದಿಂದ ಎಲ್ಲರೂ ಸೇರಿ ಮಾಡಬಾರ್ದಪ್ಪ ಅಂತ ಹೇಳಿ ನಾವು ಎಲ್ಲರೂ ಸೇರಿದ್ದು ಉದ್ದೇಶ. ಬುಲೋರಲ್ಲಿ ಕಳ್ಳತನ ಮಾಡೋಕ್ಕೆ ಬುಲೋರಲ್ಲಿ ಬರ್ತಿದ್ದಾರೆ. ಆ ಬುಲೋರಲ್ಲಿ ಬರೋರು ಹಿಂದೆ ಮುಂದೆ ನಂಬರ್ ಪ್ಲೇಟ್ ಇರೋದಿಲ್ಲ, ಹಂದಿಗಳು ಹಾಕೊಂಡು ಹೋಗ್ತಿದ್ದಾರೆ. ಆದರೆ ಯಾವುದೇ ಟ್ರಾಫಿಕ್ ಪೊಲೀಸ್ ಅವರು ಯಾವುದೇ ಈ ಗಾಡಿಗೆ ನಂಬರ್ ಇಲ್ಲ ಅಂತ ಯಾರು ಕೇಳ್ತಾ ಇಲ್ಲ, ಅವ್ರನ್ನ ಹಂಗೆ ಬಿಡ್ತಾ ಇದಾರೆ. ಅವ್ರು ಬಂದವ್ರಿಗೂ ನಾವು ಏನನ್ನ ಹಂದಿ ಮಾಲೀಕರು ಏನನ್ನ ಅಡ್ಡ ಬಿದ್ರಾಗೂ ನಮ್ಮನ್ನ ಸಾಯಿಸಿ, ನಮ್ಮನ್ನ ಕಳ್ಳುಗಳಾಗಲಿ ಸೋಡಾ ಬಾಟ್ಲಿ ಆಗಲಿ ಎಲ್ಲ ಒಸಿದು ನಮ್ಮನ್ನ ಹೊಡೆದು ಸಾಯಿಸಿ ಹೋಗ್ತಾ ಇದಾರೆ. ದಯವಿಟ್ಟು ಇದು ಯಾರೇ ನಮ್ಮ ಸರ್ಕಾರ ಆಗಲಿ, ಈ ನಮ್ಮ ಪೊಲೀಸ್ ಇಲಾಖೆ ಆಗಲಿ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ನಮ್ಗೆ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಮೊನ್ನೆ ಗಂಗಾವತಿ ತಾಲೂಕು ಕಾಟಿ ಗ್ರಾಮದ ನಗರಸಭೆ ಸದಸ್ಯ ಹಂದಿ ಗ್ಯಾಂಗ್ ಕಳ್ಳರಂದ್ರೆ ಬರೀ ಕಳ್ಳತನ ಅವಳಿಕೆ ಜಾಸ್ತಿ ದೊಡ್ಡ ATM ಕಳ್ಳತನ ಮಾಡೋದು ಇಂಥ ಮಾಡೋದು. ಇವಾಗ ಬೀದಿ ಅವಳಿಕೆಯಲ್ಲಿ ಕುರಿ ಕಳ್ಳತನ ಮಾಡೋದು, ಹಂದಿ ಕಳ್ಳತನ ಮಾಡೋದು ಇದೇ ಅವಳಿಕೆ. ಮೊನ್ನೆ ನಗರಸಭೆ ಸದಸ್ಯ ಮನೆ ಬಗಲ ಹಂದಿ ಗೂಡಿರುತ್ತೆ, ಗೂಡಲ್ಲಿ ಹಂದಿ ಸಾಕಿರುತ್ತೆ. ಹಂದಿ ಕಳ್ಳರು ರಾತ್ರಿ 1:15ಗೆ ಗಾಡಿ ತೊಗೊಂಡು ಬರ್ತಾರೆ. ಗಾಡಿ ತೊಗೊಂಡ್ಬಂದು ಕಳ್ಳತನ ಮಾಡಿ ಹೋಗೋದ್ನಾಗ ನಗರಸಭೆ ಉಪಾಧ್ಯಕ್ಷರೇ ಆತ, ನಗರಸಭೆ ಉಪಾಧ್ಯಕ್ಷ ಮೊನ್ನೆ ಪೇಪರ್ನಲ್ಲಿ ಕೂಡ ಬಂದಿದೆ. ಆದರೆ ಕಳ್ಳತನ ಮಾಡುವಾಗ ಹಂದಿ ಕಳ್ಳತನ ಆಗೈತೆ, ನಾನು ಹಂದಿ ಹೋಯ್ತದಾನೆ ಅಂತೇಳಿ ಹಿಡಿಯಲಿಕ್ಕೆ ಹೋದಾಗ ಕಳ್ಳರು ಏನು ಮಾಡ್ತಾರೆ ಅಂದರೆ ಮನುಷ್ಯನೇ ಹೊಡೆದಾಕಿ ಹೋಗ್ಬಿಡ್ತಾರೆ ಸರ್. ಅದು ಒಂದು ಕಾನೂನು ಪ್ರಕಾರ ಕಳ್ಳರನ್ನ ಹಿಡಿಬೇಕು, ಕಾನೂನು ಶಿಕ್ಷೆ ಕೊಡಿಸ್ಬೇಕು ಎಂಬುದು ಒಂದು ಛಲದಿಂದ ಮಾಡ್ತಾ ಇದ್ವಿ. ಹಂದಿ ಸಾಕಿದಂಥ ಎಲ್ಲ ಮಾಲಕರನ್ನು ಕೂಡಿಸಿ ಇವತ್ತು ಇಲ್ಲಿ ಕುಂದಿರಿಸಿ ಸಭೆ ಮಾಡಿ ನಾವು ಮೀಟಿಂಗ್ ಮಾಡಿ ಎಲ್ಲರಿಗೆ ಇಲ್ಲೇ ಸುತ್ತಮುತ್ತ ಒಬ್ಬೊಬ್ಬರು 4 ಮಂದಿ 5 ಮಂದಿ ಸಣ್ಣ ಬಡವರು ಇರ್ತಾರೆ ಹಂದಿ ಸಾಕಿದವರು. ಅವ್ರನ್ನೇನು ಮಾಡೋದು, ಮೊನ್ನೆ ಪೀಕ್ ನಾಯಕನಹಳ್ಳಿಯಲ್ಲಿ ಒಂದು ಕಳ್ಳತನ ಆಯ್ತು ಸರ್, ಮರ್ಡರ್ ಮಾಡಿಬಿಟ್ರು. ಮೊನ್ನೆ ಕಳ್ಳತನ 3 ಮಾಡ್ರಿ ಸರ್, ಒಂದೆಲ್ಲ ರುಂಡುಗಳನ್ನು ಕಡಿದು ಹಂದಿ ಕಳ್ಳತನ ಮಾಡೋರಿ. ಅವ್ರ ಗೂಡಿನಲ್ಲಿ ಸಾಕಿರ್ತಾರೆ, ರಾತ್ರಿ ಬಂದು ಕಳ್ಳತನ ಮಾಡಿ ಕೈಕಾಲು ಕಟ್ಟಿ ಅವ್ರನ್ನ ಮರ್ಡರ್ ಮಾಡಿ ಹಂದಿಗಳನ್ನ ಹೊತ್ಕೊಂಡು ಹೋಗ್ಯಾರ ಸರ್. ಇದೇ ರೀತಿ ಆಗ್ತಾ ಇದೆ. ಈ ಥರ ಆಗಬಾರ್ದಂತ ಒಂದು ಘಟನೆಗೆ ನಾವು ಮೊನ್ನೆ ಕುಕ್ಕನೂರಲ್ಲಿ, ಇದು ಕೊಪ್ಪಳ ಹತ್ರ
ರಾತ್ರಿ ಹಂದಿಗಳು ಸಾಕಿರ್ತಾರೆ, ಗಂಡ ಹೆಂಡತಿನ ಇಬ್ಬರನ್ನು ಕಾಯಿ ಕಾಲು ಕಟ್ಟಿ ಹಾಕಿ ಹಂದಿಗಳು ಹೊತ್ಕೊಂಡು ಹೋಗ್ಬಿಡ್ತಾರೆ. ಕಳ್ಳರ ಅವಳಿಕೆ ಜಾಸ್ತಿ ಆಗ್ಬಿಟ್ಟೈತಿ. ಗಾಡಿಗೆ ಬುಲೋರ ಗಾಡಿ ತೊಗೊಂಬರ್ತಾರ, ಗಾಡಿಗೆ ನಂಬರ್ ಪ್ಲೇಟ್ ಇರಲ್ಲ. ಅಂತ ಗಾಡಿಗಳನ್ನು ಪೊಲೀಸರು ದಯಮಾಡಿ ಅವ್ರನ್ನ ಗಾಡಿ ತಡಿ ಹಿಡಿಬೇಕು. ಹಂದಿಗಳು ಸಾಕಿದಾರಂತವರಿಗೆ ಸ್ವಲ್ಪ ತಿಳಿಸ್ಬೇಕಂಬೋದ ಒಂದು ಮನವಿ ಕೇಳ್ತೀವಿ ನಾವು.